ಹರಿ ನಮಸ್ಕಾರ ಶ್ರೀನಿವಾಸ. ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. सुमतिभिरनुमेदं शुभ्रकाजं सखाजं सुखमजमनपाजं मुक्त्युपाजं विमाजं गृहजमहममेजं झेजमम्नाजगेजं सतजमसदजेजं श्रीसहाजं भजेजं अञ्जनासुनुसान्निध्यात् द्विजजेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे अष्टमाध्याये अद्य कथानुवादे सति किंचित् पूर्वकथानुवादः। ಇದುವರೆಗೆ ಪರೀಕ್ಷಿತಾದ ಅನೇಕ ಪ್ರಶ್ನೆಗಳನ್ನ ಶುಕಾಚಾರ್ಯರಿಗೆ ಕೇಳಾಯ್ತು. ಈಗ ಮುಕ್ತಾಯವನ್ನ ಪರೀಕ್ಷಿತ್ ರಾಜ ಮಾಡ್ತಾ ಇದ್ದಾನೆ. ಅಂದ್ರೆ ಇನ್ನು ಭಾಗವತ ಹೇಳಿ ಅಂತ ಕೇಳ್ತಾ ಇರೋದು, ಇನ್ನು ಪ್ರಶ್ನೆಯಲ್ಲಿದ್ದಾನೆ. ನಂತರ ಶುಕಾಚಾರ್ಯರು ಉತ್ತರವನ್ನ ಪ್ರಾರಂಭಿಸ್ಬೇಕು. ಭಾಗವತ ಪುರಾಣದಲ್ಲಿ ಹೀಗೆಲ್ಲ ಇದೆ ಅಂತ ಆಮೇಲೆ ಹೇಳ್ಬೇಕು. ಇದುವರೆಗೆ ಪರೀಕ್ಷಿತ್ ರಾಜ ತಾನು ಪ್ರಶ್ನೆಗಳನ್ನೇ ಹಾಕಿದ. ಇದ್ರ ಬಗ್ಗೆ ಈಗ ತಿಳಿಸ್ಲಿಕ್ಕೆ 24ನೇ ಶ್ಲೋಕ. ಸರ್ವಮೇತಚ್ಚ ಭಗವಾನ್ ಪೃಚ್ಛತೋ ಮೇನು ಪೂರ್ವಶಃ ತತ್ವತೋರ್ಹಸ್ಯುದಾಹರ್ತುಂ ಪ್ರಪನ್ನಾಯ ಮಹಾಮುನೇ. ಸರ್ವಮೇತಚ್ಚ ಅಂದ್ರೆ ಇದುವರೆಗೆ ಕೇಳಿದ ಎಲ್ಲ ಪ್ರಶ್ನೆಗಳೇನಿದೆ ಅದನ್ನ ಕ್ರಮವಾಗಿ ನನಗೆ ತಿಳಿಸ್ಕೊಳ್ಳಿ. ಅನುಪೂರ್ವಶಃ ಅಂತಂದ್ರೆ ಕ್ರಮವಾಗಿ. ಕ್ರಮ ಅಂದ್ರೆ ಯಾವ್ಯಾವ ಸಂದರ್ಭ ಯಾವಾಗ ನಡೀತು, ಇತಿಹಾಸ ಯಾವ ಘಟನೆ ಆದ್ಮೇಲೆ ಯಾವ ಘಟನೆ ನಡೀತು, ಇದನ್ನ ಕ್ರಮವಾಗಿ, ಅದು ಕೂಡ ಯಾವ ಕ್ರಮದಲ್ಲಿ ಹೇಳ್ಬೇಕು ಹಾಗೆ ತತ್ವತಃ ಸರಿಯಾಗಿ ನೀವು ನನಗೆ ಉದಾಹರಣೆ ಕೊಟ್ಟು ಆ ಘಟನೆಗಳನ್ನ ವಿವರಿಸಲಿಕ್ಕೆ ನಿಮಗೆ ಸಾಮರ್ಥ್ಯ ಇದೆ, ದಯವಿಟ್ಟು ವಿವರಿಸಿ ಅಂತ. ಆ ಸಾಮರ್ಥ್ಯ ಅನ್ನೋದನ್ನ ಹಾಗೆ ಹೇಳಲ್ಲ, ಅರ್ಹಸಿ, ನೀವು ಅದನ್ನೆಲ್ಲ ತಿಳಿಸ್ಲಿಕ್ಕೆ ನೀವು ಅರ್ಹರಾಗಿದ್ದೀರಿ, ದಯವಿಟ್ಟು ನನಗೆ ತಿಳಿಸ್ಕೊಡಿ ಅಂತ ಅವ್ರನ್ನ ಹೊಗಳೋ ತರ ಏನು ಇಲ್ಲಿ ಕಾಣುತ್ತೆ ಅರ್ಹಸಿ ಅನ್ನೋ ಶಬ್ದದಿಂದ, ಅದನ್ನ ನೇರವಾಗಿ ನೀವು ತುಂಬಾ ಸಮರ್ಥರು ಅಂತ ಅನೇಕ ಬಾರಿ ತಾನು ಪರೀಕ್ಷಿತ್ ರಾಜ ಹಿಂದೆ ಹೇಳಿದ, ಅದನ್ನ ನನಗೆ ತಿಳಿಸ್ಬೇಕು ಅಂತ ಗುರುಗಳ ಹತ್ತಿರ ಗುರುಗಳನ್ನ ಸ್ತೋತ್ರ ಮಾಡಿ ತಾನು ಶುಕಾಚಾರ್ಯರ ಬಳಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕು ಅಂತ ಕೇಳಿದ್ದಾನೆ. ಈ ಸಂದರ್ಭದಲ್ಲಿ ಭಗವಾನ್ ಮಹಾಮುನೆ ಅಂತ 2 ಶಬ್ದಗಳನ್ನ ಬಳಸಿದ. ಭಗವಾನ್ ಅಂದ್ರೆ ಪೂಜ್ಯರು ಅಂತ. ಪೂಜ್ಯರು ಅಂದ್ರೆ ಎಲ್ಲ ತಿಳ್ಕೊಂಡಿದ್ದೀರಿ, ವೈರಾಗ್ಯ ಶಿಖಾಮಣಿಗಳಾಗಿದ್ದೀರಿ, ಅದನ್ನ ನೀವು ಪೂಜ್ಯರು. ಮಹಾಮುನೆ, ನಿಮ್ಮ ಹತ್ರ ಯಾಕೆ ನಾ ಕೇಳ್ತಾ ಇದ್ದೀನಿ ಅಂದ್ರೆ ನೀವು ದೊಡ್ಡ ಮುನಿಗಳು ಅಂತ. ದೊಡ್ಡ ಮುನಿಗಳು ಅಂದ್ರೆ ಯಾರು? ಚೆನ್ನಾಗಿ ಭಗವತ್ ತತ್ವಗಳನ್ನ ಬೇರೆ ವಿಷಯಗಳನ್ನ
ಅಂದ್ರೆ ಭಗವಂತನಿಗೆ ಭಗವದ್ ಭಕ್ತರಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಮತ್ತೆ ಧರ್ಮದ ವಿಷಯಗಳನ್ನ ಚೆನ್ನಾಗಿ ಮನನ ಮಾಡೋರಿಗೆ ಮುನಿಗಳು. ಆ ಮುನಿಗಳಲ್ಲಿ ಮಹಾಮುನಿಗಳಲ್ಲಿ ಆದ್ರಿಂದ ಸದಾ ನೀವು ದೇವದ ಧ್ಯಾನದಲ್ಲೇ ಮುಳುಗಿರೋದ್ರಿಂದ ಯಾವುದೇ ನನ್ನ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತೀರಿ. ಆದ್ರಿಂದ ಯಥಾರ್ಥವಾಗಿ ನನಗೆ ತಿಳಿಸ್ಕೊಡಿ. ಯಾಕೆ ನಾನು ಪ್ರಪನ್ನಾಯ ಪೃಚ್ಛತಃ, ನಾನು ಪ್ರಶ್ನೆ ಕೇಳೋದು ನಿಜ, ಆದ್ರೆ ನಿಮ್ಗೆ ಶರಣಾಗತನಾಗಿದ್ದೇನೆ. ಈ ಪ್ರಶ್ನೆ ಸುಮ್ಮನೆ ಏನೋ ನಂಗೊಂದಿಷ್ಟು ಡೌಟ್ ಇತ್ತು ಉತ್ತರ ಕೊಡಿ ಅಂತಲ್ಲ. ನಾನ್ ನಿಮ್ಗೆ ಶರಣಾಗತನಾಗ್ಬಿಟ್ಟಿದ್ದೀನಿ. ಯಾವ ರೀತಿ ಶರಣಾಗತನಾಗಿದ್ದೀನಿ? ಪೂರ್ತಿ ನನ್ನದೇ ನಾನು ನಿಮಗೆ ಅರ್ಪಣೆ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಉದ್ಧಾರ ಮಾಡ್ಬೇಕು. ಹಾಗಾಗಿ ಎಲ್ಲ ನನ್ನ ಪ್ರಶ್ನೆಗಳಿದೆ, ಅದಕ್ಕೆ ನೀವು ಉತ್ತರ ಕೊಡಿ ಅಂತ. ಈ ತರ ಅಂದ್ರೆ ಪರೀಕ್ಷೆಗೋಸ್ಕರ ಪ್ರಶ್ನೆ ಕೇಳ್ತಾ ಇಲ್ಲ. ಇವ್ರಿಗೆ ಎಷ್ಟು ಗೊತ್ತು ಶುಕಾಚಾರ್ಯರಿಗೆ ಅನ್ನೋ ದೃಷ್ಟಿಯಲ್ಲಿ ಶುಕಾಚಾರ್ಯರ ಬಳಿ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ಲಿಲ್ಲ. ಅವರ ಜ್ಞಾನ ಮಟ್ಟ ಎಷ್ಟು ಅಂತ ತಿಳಿಲಿಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ. ತುಂಬಾ ಭಕ್ತಿ ಭರಿತನಾಗಿ ನಾನು ನಿಮ್ಮ ಹತ್ರ ಶರಣಾಗತನಾಗ್ಬಿಟ್ಟಿದ್ದೀನಿ ಅಷ್ಟೇ, ನನಗೆ ಇವೆಲ್ಲದಕ್ಕೂ ಉತ್ತರ ಕೊಡಿ ದಯವಿಟ್ಟು. ಈ ಭಾವನೆಯಲ್ಲಿ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿ ಇದೆ. ಒಂದು ಮಾತನ್ನ ಇಲ್ಲಿ ಟಿಪ್ಪಣಿಗಳಲ್ಲಿ ತಿಳಿಸ್ತಾರೆ. ಒಂದು ಶ್ಲೋಕ ಕೊಟ್ಟಿದ್ದಾರೆ. ಶರಣಾಗತರಾಗೋದು ಅಂದ್ರೆ ಏನರ್ಥ? ನಮಗೆ ಒಬ್ಬರ ಹತ್ರ ನಾವು ಶರಣಾಗತರಾಗಿದ್ದೀವಿ ಅಂತ ಅನ್ಸೋದು ಯಾವಾಗ ಅಂದ್ರೆ ಇಷ್ಟಿರ್ಬೇಕಂತ, ಎಷ್ಟು ಭಾವನೆ ಇದ್ರೆ ಒಬ್ಬರಿಗೆ ನಾವು ಒಪ್ಪಿಸ್ಕೊಂಡಿದೀವಿ ಅಂತ ಅರ್ಥ, ಅವ್ರಿಗೆ ನಾವು ಒಪ್ಪಿಸ್ಕೊಂಡಿದ್ದೀವಿ ಅಂತ ಅರ್ಥ. ಯಾರ್ಯಾರು ಅಂದ್ರೆ ಒಂದು ಶ್ಲೋಕ ಇಲ್ಲಿದೆ. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸೋ ಗೋಪ್ತೃತ್ವವರ್ಣಂ ತಥಾ ಆತ್ಮ ತರ್ಪಣಕಾರ್ಪಣ್ಯೆ ಷಡ್ವಿಧಾ ಶರಣಾಗತಿ. 6 ರೀತಿ ಶರಣಾಗತಿಯನ್ನು ಹೊಂದೋ ಕ್ರಮ ಅಂತೆ. ಅಂದ್ರೆ ನಾವು ಒಬ್ಬರಿಗೆ ಒಪ್ಪಿಸ್ಕೊಂಡಿದೀವಿ ಅಂದ್ರೆ ಅರ್ಥ ಏನು? ಈ 6 ಇರತ್ತಂತೆ. ಒಂದು, ಯಾರು ಗುರುಗಳಾಗಿರ್ತಾರೆ. ಉದಾಹರಣೆಗೆ ಪರೀಕ್ಷಿತ್ ರಾಜ ತಾನು ಶುಕಾಚಾರ್ಯರ ಬಳಿ ಕೇಳ್ತಾ ಇದ್ದಾನೆ. ಶುಕಾಚಾರ್ಯನ ಬಗ್ಗೆ ಅವನು ಶರಣಾಗತನಾಗಿದ್ದಾನೆ ಅಂದ್ರೆ ಏನರ್ಥ? ಅವನು ತನ್ನನ್ನು ತಾನು ಒಪ್ಪಿಸ್ಕೊಂಡಿದ್ದಾನೆ ಅಂತ ಒಂದರ್ಥನ. ಅಂತಂದ್ರೆ ನಿಜ ರಕ್ಷಿಷ್ಯಸ್ತೀತಿ ವಿಶ್ವಾಸ, ಅವ್ರು ನನಗೆ ರಕ್ಷಣೆ ಕೊಟ್ಟೇ ಕೊಡ್ತಾರೆ ಅಂತ ಈ ವಿಶ್ವಾಸ ಇದ್ರೆ ಅವನು ಅವರಿಗೆ ಶರಣಾಗತನಾಗಿದ್ದಾನೆ ಅಂತ ಅರ್ಥ. ಶರಣಾಗತನಾಗೋದು ಅಂದ್ರೆ ಹೋಗೋರ್ ಕಾಲೇ ಹಿಡ್ಕೊಳ್ಬೇಕು ಅಂತಿಲ್ಲ. ಕಾಲು ಹಿಡ್ಕೊಂಡ್ರೆ ಮಾತ್ರ ಶರಣಾಗತನಾಗಿದ್ದಾನೆ ಅಂತ ಅರ್ಥ ಏನಲ್ಲ. ಅದು ಒಂದು ಮಾತ್ರ ಅಲ್ಲ, ಬೇಕಾದಷ್ಟು ಭಾವನೆಗಳಿರ್ಬೇಕು. ಹೊರಗಡೆ ಮಾತ್ರ ಕಾಲು ಹಿಡ್ಕೊಂಡು ಶರಣಾಗತನಾಗಿದ್ದೀನಿ ಅಂತ, ಒಳಗಡೆ ಮನಸ್ಸು ಮಾತ್ರ ಇಲ್ಲದೆ ಹೋದ್ರೆ ಉಪಯೋಗ ಇಲ್ಲ. ಈಗ ದೇವರನ್ನ ಶರಣಾಗತನಾಗಿ ಹೊಂದಬೇಕು, ದೇವರ ಶರಣಾಗತಿಯನ್ನು ಹೊಂದಬೇಕು ಅಂತಿದೆ. ದೇವರಿಗೆ ಶರಣಾಗತಿಯನ್ನು ಹೊಂದೋದು, ದೇವರ ಹತ್ರ ಹೋಗಿ ಇಲ್ಲದೆ ಅರ್ಥ. ಶರಣ ಅಂತ ಏನು? ರಕ್ಷಕ ಅಂತ, ರಕ್ಷಣೆ ನೀಡುವವನಿಗೆ ಶರಣ ಅಂತ. ಆ ಶರಣ ಅಂದ್ರೆ ರಕ್ಷಣೆಯನ್ನ ನೀಡುವಂತ ಆಗತಿ, ಅವನ ಹತ್ರ ಹೋಗುತ್ತೆ, ಅದನ್ನ ಶರಣಾಗತಿ ಅಂತ ಕರೀತಾರೆ. ಇಲ್ಲೇ ಆನುಕೂಲ್ಯಸ್ಯ ಸಂಕಲ್ಪ, ಒಂದು ಶುಕಾಚಾರ್ಯ ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ಒಂದು. ಎರಡನೇದು, ಇವ್ರು ನನಗೆ ಅನುಕೂಲ ಅಂತ ಅವನ ಮನಸ್ಸಿನ ಇಚ್ಛೆ, ಮನೋ ಇಚ್ಛೆ ಏನಿದೆ ಅಂದ್ರೆ ಈ ಪರೀಕ್ಷಿತ ರಾಜಂದು ನನಗೆ ಇವರು ಅನುಕೂಲರು, ಇವ್ರು ನನಗೆ ತೊಂದರೆ ಕೊಡಲ್ಲ ಅಂತ ಒಂದು. ಪ್ರಾತಿಕೂಲ್ಯಸ್ಯ ವರ್ಜನ, ಇವ್ರು ನನಗೆ ಕೆಟ್ಟದ್ ಮಾಡಲ್ಲ, ಪ್ರತಿಕೂಲರಲ್ಲ, ಹಾಗೆ ಇವರು ಅನುಕೂಲರು, ಕೆಟ್ಟದ್ದನ್ನು ಮಾಡದೇನೆ ಸುಮ್ಮನೆ ಇರೋರಲ್ಲ, ಒಳ್ಳೇದನ್ನು ತಿಳಿಸ್ತಾರೆ. ಈಗ ನಾವ್ ಇನ್ನೊಬ್ರಿಗೆ ಕೆಟ್ಟದ್ ಮಾಡಲ್ಲ, ಹಾಗಂತ ಒಳ್ಳೇದು ಮಾಡಲ್ಲ, ಸುಮ್ನೆ ಇರ್ತೀವಿ ಇದ್ರೆ ಅದು ಉದಾಸೀನ ಆಯ್ತು, ಔದಾಸೀನ್ಯ ಭಾವ. ಆದ್ರೆ ಶುಕಾಚಾರ್ಯರು ಹಾಗಲ್ಲ, ಅವರು ಅನುಕೂಲರೂ ಹೌದು, ಪ್ರತಿಕೂಲತೆಯನ್ನ ಉಂಟು ಮಾಡಲ್ಲ. ಕೆಲವರು ಅನುಕೂಲ ಮಾಡ್ಕೊಡ್ಬೋದು, ಮತ್ತೊಂದ್ ಕಡೆಯಿಂದ ಪ್ರತಿಕೂಲವನ್ನು ಮಾಡ್ಬೋದು, ತೊಂದರೆನೂ ಮಾಡ್ಬೋದು. ಒಳ್ಳೆಯದನ್ನು ಮಾಡ್ತಾರೆ, ಜೊತೆ ಕೆಟ್ಟದ್ದನ್ನು ಮಾಡ್ತಾರೆ. ಆದ್ರೆ ಎರಡೂ ಇರ್ಬಾರ್ದು, ಒಳ್ಳೆಯದನ್ನು ಮಾಡ್ತಾರೆ ಮತ್ತೆ ಕೆಟ್ಟದ್ದನ್ನು ಮಾಡಲ್ಲ. ಹೀಗೆ ಎರಡು ಸದ್ಭಾವನೆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರ ಮೇಲಿತ್ತು. ಇನ್ನು ಗೋಪ್ತೃತ್ವ ವರ್ಣಂ ತಥಾ, ಅಷ್ಟೆಲ್ಲ ಗೋಪ್ತೃತ್ವ ಅಂದ್ರೆ ನಮ್ಮನ್ನ ಕಾಪಾಡ್ತಾರೆ ಇವರು ಅಂತ ತಾನು ಹೋಗಿದ್ದಾನೆ ಅವರ ಬಳಿ, ಹಾಗೆ ಅವರನ್ನ ಸ್ವೀಕಾರ ಮಾಡಿದ್ದಾನೆ. ನನ್ನ ಗೋಪ್ತ ನೀವು, ರಕ್ಷಕ ನೀವು ಅಂತ. ಅದು ಎರಡು ಒಂದೇ ರೀತಿ ಅರ್ಥ ಬರುತ್ತೆ. ಒಂದು ಗೋಪ್ತೃತ್ವ ವರ್ಣ ಅಂತಂದ್ರೆ ಒಬ್ಬರನ್ನ ರಕ್ಷಕರನ್ನಾಗಿ ಹೊಂದೋದು, ಆಮೇಲೆ ಇವನ್ ರಕ್ಷಕ ಅಂತ ವಿಶ್ವಾಸ ಇಡೋದು. ಇದು ಎರಡು ಸ್ವಲ್ಪ ವ್ಯತ್ಯಾಸ ಇದೆ. ಇನ್ನು ಆತ್ಮ ತರ್ಪಣ ಕಾರ್ಪಣ್ಯ, ಇನ್ನು ಒಬ್ಬರ ಹತ್ರ ಶರಣಾಗತರನ್ನಾಗಿ ಹೊಂದೋದನ್ನೇ ಅರ್ಥ. ಒಬ್ಬರನ್ನ ಈ ಆತ್ಮ ತರ್ಪಣ, ಆತ್ಮ ತೃಪ್ತಿಯನ್ನ ಪಡೆಯೋದು. ಅಂದ್ರೆ ಶುಕಾಚಾರ್ಯರ ಬಳಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ ಮೇಲೆ ಆ ಉತ್ತರ ಏನ್ ಹೇಳಿದ್ರು ಅದರಿಂದ ತಾನು ತೃಪ್ತಿ ಪಡ್ಕೊಳ್ತಾನೆ. ಯಾಕೆ ಅಷ್ಟು ಒಪ್ಕೊಂಡು ಆಗೋಯ್ತಾನೆ. ಇನ್ನೇನು ಅವ್ರು ಹೇಳ್ತಾರೋ ಹಾಗೆ ನಡೆಯೋದು. ಅವ್ರು ತಪ್ಪನ್ನ ಹೇಳಿದ್ರು ವಾಸ್ತವಿಕ ಅವ್ನ ವಿಚಾರ ಮಾಡೋ ಶಕ್ತಿಯಲ್ಲಿ ಇರಲ್ಲ. ತಪ್ಪು ಹೇಳಿದ್ರೆ ಅದ್ ಸರಿನೇ ಅಂತ, ಅಂದ್ರೆ ಅಷ್ಟು ವಿಶ್ವಾಸ, ಅವ್ರೇನ್ ತಪ್ಪು ಹೇಳಲ್ಲ. ಆದ್ರೂ
ಮಾತಿನ ಮೇಲೆ ಎಷ್ಟು ವಿಶ್ವಾಸ ಅಂದ್ರೆ ಆತ್ಮ ತರ್ಪಣ. ತರ್ಪಣ ಅಂದ್ರೆ ತನ್ನನ್ನು ತರ್ಪಣ ಕೊಟ್ಬಿಡೋದು ಅಂತ ಅರ್ಥ ಅಲ್ಲ. ಆತ್ಮನಿಗೆ ತರ್ಪಣ ಅಂದ್ರೆ ತೃಪ್ತಿ. ತರ್ಪಣ ಅಂದ್ರೆ ತೃಪ್ತಿ ಅನ್ನೋ ಅರ್ಥದಲ್ಲಿ. ಈಗೆಲ್ಲ ತರ್ಪಣ ಕೊಡೋದು ಅಂದ್ರೆ ಏನರ್ಥ? ಈಗ ಪಿತೃ ತರ್ಪಣ, ದೇವ ತರ್ಪಣ, ಋಷಿ ತರ್ಪಣ. ತರ್ಪಣ ಅಂದ್ರೆ ಪ್ರೀತಿ ಸಂಪಾದನೆ ಮಾಡೋದು, ಅದಕ್ ಬೇಕಾದ ಕರ್ಮ ಮಾಡೋದು ಅಂತ ಅರ್ಥ. ಅಂದ್ರೆ ತರ್ಪಣ ಅಂದ್ರೆ ತೃಪ್ತಿ ಅನ್ನೋ ಅರ್ಥದಲ್ಲಿ ಆ ತರ್ಪಣ ಅನ್ನೋ ಶಬ್ದ ಇದೆ. ಇದು ಪಿತೃಗಳಿಗೆ ತೃಪ್ತಿಯನ್ನು ನೀಡುವಂತ ಕೆಲಸ, ಅದಕ್ಕೆ ಪಿತೃ ತರ್ಪಣ. ದೇವತೆಗಳಿಗೆ ತೃಪ್ತಿಯನ್ನು ನೀಡುವ ಕೆಲಸ ಅದು ದೇವ ತರ್ಪಣ. ಹೀಗೆ ಆ ತರ್ಪಣ ಅನ್ನೋ ಶಬ್ದಕ್ಕೆ ಅರ್ಥ ಅಷ್ಟೇ. ತರ್ಪಣ ಅಂದ್ರೆ ಅದೇನೇನೋ ಒಂಥರ ಕೆಟ್ಟ ಭಾವನೆಯಲ್ಲಿ ಇಲ್ಲ ಆ ಶಬ್ದ, ಒಳ್ಳೆ ಶಬ್ದ ಅದು. ಇಲ್ಲಿ ಆತ್ಮ ತರ್ಪಣ ಅಂದ್ರೆ ತನ್ನನ್ನ ತೃಪ್ತಿ ಪಡಿಸ್ಕೊಳ್ಳೋದು, ಅದಕ್ಕೆ ಗುರುಗಳನ್ನ ಶರಣಾಗತರನ್ನಾಗಿ ಹೊಂದೋದು. ಅಂದ್ರೆ ಗುರುಗಳೇ ನನಗೆ ಶರಣಾಗತರು. ಗುರುಗಳೇ ಶರಣಾಗತರು ಅಂದ್ರೆ ಗುರುಗಳು ಇವರನ್ನ ಅವಲಂಬಿಸಿದ್ದಾರೆ ಅಂತ ಅರ್ಥ ಅಲ್ಲ. ಗುರುಗಳನ್ನ ಶರಣಾಗತರನ್ನಾಗಿ ಹೊಂದೋದನ್ನೇ ಅರ್ಥ. ಗುರುಗಳನ್ನು ಕುರಿತು ಇವನು ರಕ್ಷಕನನ್ನಾಗಿ ಅವರ ಹತ್ರ ಹೋಗೋದು ಅಂತ ಅರ್ಥ. ಈ ಅರ್ಥದಲ್ಲಿ ಆ ಶಬ್ದ. ಅಂದ್ರೆ ಆ ಶಬ್ದವನ್ನ ಬಳಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಂಡು ಬಳಸ್ಬೇಕು ಆ ಶಬ್ದನ. ಇದು ಆತ್ಮ ತರ್ಪಣ, ಮತ್ತೊಂದು ಕಾರ್ಪಣ್ಯ, ಮತ್ತೆ ದೈನ್ಯ, ದೀನತೆಯಿಂದ ಒಬ್ಬರ ಹತ್ರ ಹೋಗೋದು. ನನ್ನ ಹತ್ರ ಏನು ಇಲ್ಲ, ಎಲ್ಲ ನಿಮಗ್ ಬಿಟ್ಬಿಟ್ಟಿದ್ದೇನೆ, ನೀವೇನ್ ಹೇಳ್ತೀರೋ ಹಾಗೆ ಅಂತ ಈ ದೀನತಾ ಭಾವದಿಂದ ಹೋಗೋದೇನಿದೆ ಇದನ್ನ ಶರಣಾಗತಿ ಅಂತ ಕರೀತಾರೆ. ಈಗ 6 ಪ್ರಕಾರವಾಗಿ ಒಬ್ಬನ ಹತ್ರ ಹೋಗಿ ಇರೋದು ಶಿಷ್ಯ, ಇದನ್ನ ಶರಣಾಗತಿಯನ್ನು ಹೊಂದೋದು ಅಂತ ಹೇಳೋದು. ಆದ್ರಿಂದ ಒಂದು ಸಂಕಲ್ಪ, ಮತ್ತೊಂದು ವರ್ಜನ, ವಿಶ್ವಾಸ, ವರಣ, ತರ್ಪಣ, ಕಾರ್ಪಣ್ಯ ಅಂತ ಇಷ್ಟು ಶಬ್ದ ಇದೆ. ಒಂದು ಸಂಕಲ್ಪ ಮಾಡೋದ್ರಿಂದ ಇವ್ರು ನನಗೆ ಅನುಕೂಲರು ಅಂತ ಸಂಕಲ್ಪ ಒಂದು ಸಂಕಲ್ಪ ಅಂದ್ರೆ ಇಚ್ಛೆ. ಇನ್ನು ವರ್ಜನ, ಇವ್ರು ನನಗೆ ಪ್ರತಿಕೂಲರಲ್ಲ ಅಂತ ಅವರ ಬಗ್ಗೆ ಬುದ್ಧಿ. ಇವ್ರು ನನಗೆ ಅನುಕೂಲರು ಅಂತ ಒಂದು, ಇವ್ರು ನನಗೆ ಪ್ರತಿಕೂಲರಲ್ಲ ಅಂತ ಒಂದು, ಇವ್ರು ನನ್ನ ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ. ನಾನು ಇವರ ಹತ್ರ ಇನ್ನು ರಕ್ಷಣೆ ಪಡಿಬೇಕು, ಇವ್ರನ್ನ ನಾನು ಗುರುಗಳನ್ನ ಸ್ವೀಕಾರ ಮಾಡಿದೀನಿ ಅಂತ ಹೋಗೋದು. ಮತ್ತೊಂದು ತನಗೆ ಇವ್ರು ಹೇಳಿದ್ರಿಂದ ತೃಪ್ತಿ ಸಿಗತ್ತೆ, ನಾ ಖಂಡಿತ ಇದನ್ನೇ ನಾನು ಫಾಲೋ ಮಾಡ್ತೀನಿ, ಅನುಸರಿಸ್ತೀನಿ ಅಂತ ಅನ್ನೋದು. ಮತ್ತೊಂದು ಕಾರ್ಪಣ್ಯ, ದೀನತೆಯಿಂದ ಹೋಗೋದು. ಇಷ್ಟೂ ಕೂಡ ಪರೀಕ್ಷಿತ್ ರಾಜನಿಗಿತ್ತು. ಇದನ್ನೆಲ್ಲ ತಿಳಿಸ್ಲಿಕ್ಕೇನೆ ಇಲ್ಲಿ ಪ್ರಪನ್ನಾಯ ಅಂತ ಒಂದು ಶಬ್ದ ಹಾಕಿದ್ದಾರೆ ಭಾಗವತಲ್ಲಿ. ಪ್ರಪನ್ನಾಯ ಅಂದ್ರೆ ಚೆನ್ನಾಗಿ ನಿಮಗೆ ಶರಣು ಹೊಂದಿದ್ದೀನಿ ಅಂತ. ಅಂದ್ರೆ ನಿಮ್ಮನ್ನ ನಂಬಿ ನಾನ್ ಬಂದ್ಬಿಟ್ಟಿದ್ದೀನಿ, ನಂಬಿ ಬಂದಿರೋದ್ರಿಂದ ನೀವೇ ನನಗೆ ರಕ್ಷಕ, ನೀವು ಅನುಗ್ರಹ ಮಾಡ್ಬೇಕಷ್ಟೇ. ಇದನ್ನ ಪ್ರಪನ್ನಾಯ ಅನ್ನೋ ಶಬ್ದದಿಂದ ಪರೀಕ್ಷಿತ್ ರಾಜ ಇಷ್ಟು ಅರ್ಥಗಳನ್ನ ಇಲ್ಲಿ ಸೂಚನೆ ಮಾಡಿದ್ದಾನೆ. ತಾನು ಶುಕಾಚಾರ್ಯರನ್ನ ಯಾವ್ಯಾವ ರೀತಿ ಹೊಂದಿದ್ದಾನೆ ಅಂದ್ರೆ ಇಷ್ಟು ಭಾವನೆ ಇತ್ತಂತೆ ಶುಕಾಚಾರ್ಯರ ಬಗ್ಗೆ ಪರೀಕ್ಷಿತ್ ರಾಜನಿಗೆ. ಇನ್ನು ಮಹಾಮುನೆ ಅಂತ ಆ ಶಬ್ದ ಹೇಳಿದ್ರಿಂದಲೇ ಸೂಚನೆ ಮಾಡ್ದ. ತಾನು ಮಾಡಿದ ಎಲ್ಲಾ ಪ್ರಶ್ನೆಗಳಿಗೆ ಪ್ರತಿವಚನ ಅಂದ್ರೆ ಕೇಳಿದ ಪ್ರಶ್ನೆಗೆ ಪ್ರತಿಯಾಗಿ ಉತ್ತರ ವಚನ. ಆ ಪ್ರತಿವಚನ ಅಂದ್ರೆ ಉತ್ತರ ಅಂತ ಅರ್ಥ. ಪ್ರಶ್ನ ಪ್ರತಿವಚನ ಅಂತ ಕರಿತೀವಿ. ಪ್ರಶ್ನೆ ಮಾಡೋದು ಮಾಮೂಲಿ. ಇದು ಪ್ರತಿವಚನ ಅಂದ್ರೆ ಅದಕ್ಕೆ ಉತ್ತರ. ಆ ಉತ್ತರ ಕೊಡ್ಲಿಕ್ಕೆ ಶಕ್ತಿ ಶುಕಾಚಾರ್ಯರಿಗೆ ತುಂಬಾ ಇದೆ ಅನ್ನೋದನ್ನ ಮಹಾಮುನೆ ಅನ್ನೋ ಶಬ್ದದಿಂದ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರಶ್ನೆ ಕೇಳಿದ್ದಕ್ಕಷ್ಟೇ ಉತ್ತರ ಕೊಡೋದಲ್ಲ, ಪ್ರಶ್ನೆ ಏನು ಕೇಳಿ ಅದಕ್ಕೆ ಉತ್ತರ ಪಡ್ಕೊಂಡಾಯ್ತು, ಇನ್ನೂ ಅನೇಕ ಪ್ರಶ್ನೆಗಳಿರತ್ತೆ, ಅದಕ್ಕೂ ಉತ್ತರ ಕೊಡ್ಬೇಕು. ಆದ್ರೆ ಆ ಪ್ರಶ್ನೆಗಳನ್ನ ಪರೀಕ್ಷಿತ್ ರಾಜ ಕೇಳಿರಲ್ಲ. ಆದ್ರೆ ಆ ಪ್ರಶ್ನೆಗಳು ಕೂಡ ಪರೀಕ್ಷಿತ್ ರಾಜನಿಗೆ ಉಪಯುಕ್ತವಾಗಿರೋ ಪ್ರಶ್ನೆ, ಬೇಕಾಗಿರುವಂತ ಪ್ರಶ್ನೆ. ಅದಕ್ಕೆ ಅನೇಕ ಉತ್ತರಗಳು ಬೇಕಾಗಿರುತ್ತೆ. ಅದೆಲ್ಲವನ್ನೂ ಶುಕಾಚಾರ್ಯರು ಕೊಡ್ತಾರೆ, ಅಷ್ಟು ಸಾಮರ್ಥ್ಯ. ಪರೀಕ್ಷಿತ್ ರಾಜ ಏನೋ ಒಂದು 20-40 ಪ್ರಶ್ನೆ ಕೇಳ್ದ ಅಂತ ಇಟ್ಕೊಡಿ. ಆದ್ರೆ ಅಷ್ಟೇ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಲ್ಲಿಸ್ಬಿಟ್ರೆ ಇನ್ನು ಬೇಕಾದಷ್ಟಿದೆ ತಿಳ್ಕೊಳ್ಳೋದು. ಆ ಎಲ್ಲಾ ಪ್ರಶ್ನೆಗಳನ್ನು ತಾವೇ ಮಾಡಿ ತಾವೇ ಉತ್ತರವನ್ನು ಕೂಡ ಕೊಡ್ತಾರೆ. ಅಂದ್ರೆ ಭಾಗವತ ಪುರಾಣದಲ್ಲಿ ಪರೀಕ್ಷಿತ್ ರಾಜನ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ ಇದೆ ಅಂತ ಭಾವಿಸೋದ್ ತಪ್ಪು. ಪರೀಕ್ಷಿತ್ ರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಯಾವುದು ಆ ಪರೀಕ್ಷಿತ್ ರಾಜನಿಗೆ ಅಪೇಕ್ಷಿತನೋ ಬೇಕಾಗಿದೆಯೋ ಆ ಎಲ್ಲಾ ವಿಷಯಗಳನ್ನ ಶುಕಾಚಾರ್ಯರು ತಾವು ಉತ್ತರ ಕೊಟ್ಟಿದ್ದಾರೆ ಅಂತ. ಇದನ್ನ ಯಾದುಪತ್ಯ ಟಿಪ್ಪಣಿಯಲ್ಲಿ ಚಶಬ್ದಾತ್ ಅನ್ಯತ್ ಅಪೃಷ್ಟಂಚ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದೆ. ಅಂದ್ರೆ ಸರ್ವಮೇತಚ್ಚ ಚ ಅನ್ನೋದ್ರಿಂದ ನಾನ್ ಕೇಳಿದ ಪ್ರಶ್ನೆಗಳಕ್ಕೆ ಉತ್ತರ ಕೊಡ್ತಾರೆ, ಚ ಕೇಳದೇ ಇರೋ ಪ್ರಶ್ನೆಗೂ ಉತ್ತರ ಕೊಡ್ತಾರೆ ಅನ್ನೋ ಭಾವನೆಯನ್ನ ಅಲ್ಲಿ ಆ ಶ್ಲೋಕದಿಂದ ತಗೊಳ್ಬೇಕು. ಇಷ್ಟಾಗಿ ಮುಂದಿನ ಶ್ಲೋಕ 25ನೇ ಶ್ಲೋಕ. ಅತ್ರ ಪ್ರಮಾಣಂ ಹಿ ಭವಾನ್ ಪರಮೇಷ್ಠಿ ಯಥಾತ್ಮಭೂ
ಅಪರೇ ಹ್ಯನುತಿಷ್ಠಂತೆ ಪೂರ್ವೇಷಾಂ ಪೂರ್ವಜೈಃ ಕೃತಂ. ಈಗೊಂದು ಪ್ರಶ್ನೆಯನ್ನು ಮಾಡ್ಕೊಂತ, ಅಲ್ಲ ಪರೀಕ್ಷಿತ್ ರಾಜ ತಾನು ಶುಕಾಚಾರ್ಯನ ನಂಬಿ, ಹೌದು ನೀವೇ ನನಗೆ ರಕ್ಷಕರು, ಅದಕ್ಕೋಸ್ಕರನೇ ನಿಮ್ ಹತ್ರ ನಾನು ಬಂದಿದ್ದೀನಿ, ಶರಣು ಅದನ್ನ ಹೊಂದಿದ್ದೀನಿ ಅಂತೆಲ್ಲ ಹೇಳ್ದ. ಸರಿ, ಅದೊಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಈಗ ಶುಕಾಚಾರ್ಯರು ಸರ್ವಜ್ಞರು, ಸರಿ, ಎಲ್ಲ ಗೊತ್ತಿದೆ ಅವ್ರಿಗೆ. ಅಂದ್ರೆ ಪರೀಕ್ಷಿತ್ ರಾಜ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಗೊತ್ತಿದೆ, ಕೇಳ್ದೆ ಇರೋ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿದೆ. ಆದ್ರೆ ಸರ್ವಜ್ಞರಾದ ಕೂಡಲೇ ನಂಬೋದ್ ಹೇಗೆ ಅಂತ. ಯಾಕಂದ್ರೆ ಎಲ್ಲ ಗೊತ್ತಿರ್ಬೋದು ಅವ್ರಿಗೆ, ಹೇಳ್ಬೇಕಾದ್ರೆ ಸುಳ್ಳು ಹೇಳಿದ್ರೆ ಇವನ್ ಪಾಪ ಏನೋ ಸದ್ಭಕ್ತಿಯಿಂದ ಆಯ್ತು ಇವ್ರು ನನಗೆ ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ತಾನು ಹೋಗ್ಬೋದು, ಎಲ್ಲಾ ಭಾವನೆಯನ್ನು ಹೊಂದಿ ಅವನು ಹೋಗ್ಬೋದು. ಆದ್ರೆ ಹೇಳೋಕ್ ಸರಿಯಾಗಿ ಹೇಳ್ಬೇಕು ಅಂತೇನು, ಏನೋ ಒಂದ್ ಕಾರಣ ಇರ್ಬೋದು, ಮೋಸ ಮಾಡೋಣ ಏನಂತೆ, ಎಲ್ಲಾ ಪ್ರಶ್ನೆಗಳು ಸರಿಯಾಗಿ ಉತ್ತರ ಹೇಳ್ಬೇಕು ಅಂತಿಲ್ಲ. ಕೇಳ್ದೆ ಇರೋದಕ್ಕಿಂತ ಹೇಗ್ ಬೇಕಾದ್ರೂ ಹೇಳ್ಬೋದಲ್ಲ. ಅನ್ಯಥಾ ವಚನಂ ಸಂಭಾವ್ಯತೆ, ಮಂದರಿಗೆ ಈ ಪ್ರಶ್ನೆ ಬರುತ್ತಂತೆ, ಸ್ವಲ್ಪ ಡೌಟ್, ಏನು ಅವ್ರು ಗೊತ್ತಿರ್ಬೋದು ಎಲ್ಲ, ಆದ್ರೂ ಸುಳ್ಳು ಯಾಕೆ ಹೇಳ್ಬಾರ್ದು, ಏನೋ ಕಾರಣ ಇಲ್ಲ, ಸತ್ಯವಾಗೇ ಹೇಳ್ಬೇಕು ಅಂತೇನು, ಸತ್ಯವಾದದ್ದನ್ನೇ ಹೇಳ್ಬೇಕು ಅಂತ ಏನಿದೆ ಅಂತ. ಯಾಕೆಂದ್ರೆ ಮಹಾಮುನಿಗಳು ಅಂತ ಯಾರ್ಯಾರಿದಾರೋ ಅವರೇನ್ ಎಲ್ಲಾ ಯಾವಾಗ್ಲೂ ಸತ್ಯವಾದದ್ದನ್ನೇ ಎಲ್ರಿಗೂ ಹೇಳಿದ್ದಾರೆ ಅಂತಿಲ್ಲ, ಸುಳ್ಳನ್ನು ಹೇಳಿದ್ದಾರೆ ಎಷ್ಟೋ ಜನ. ಹಾಗಾಗಿ ಮಂದರಿಗೆ ಸಂಶಯ ಬರುತ್ತೆ, ಯಾರು ಸುಳ್ಳನ್ನು ಹೇಳಿದ್ದಾರೆ ಅಂದ್ರೆ. ಯಾದುಪತ್ಯದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಟಿಪ್ಪಣಿ, ಮಹಾಮುನೀನಾಮಪಿ ಬೃಹಸ್ಪತ್ಯಾದೀನಾಮಿವ ವಿಪ್ರರಂಭಕತ್ವಂ ಸಂಭಾವಿತಂ ತದಪಿ ತ್ವಯಿ ನಾಸ್ತಿ. ಜನರಿಗೆ ಅನ್ನಿಸ್ಬೋದು ಇಷ್ಟು ಸಾಯೋಂಥ ಸಮಯದಲ್ಲಿ ಪರೀಕ್ಷಿತ್ ರಾಜ ಎಲ್ಲಿಂದನೋ ಬಂದ ಶುಕಾಚಾರ್ಯರ ಮೇಲೆ ಅಷ್ಟು ನಂಬಿಕೆ ಇಟ್ಟು ಕೂಡಿಸ್ಕೊಂಡು ಭಾಗವತ ಪುರಾಣ ಕೇಳ್ತಾನಲ್ಲ, ಏನಾದ್ರು ತಪ್ಪಾಗಿ ಹೇಳಿದ್ರೆ ಇವ್ನ್ ಎಲ್ಲಿ ಹೋಗೋ, ದೇಹ ಬಿಟ್ಟು ಎಲ್ಲಿ ಹೋಗ್ಬೇಕಾಗಿತ್ತು ಇವ್ನು, ಅಷ್ಟು ನಂಬಿಕೆ ಹೇಗ್ ಬಂತು ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಬೃಹಸ್ಪತ್ಯಾಚಾರ್ಯರಿದ್ದಾರೆ, ಬೃಹಸ್ಪತ್ಯಾಚಾರ್ಯರು ಮಹಾಜ್ಞ ಮುನಿಗಳವರು, ದೇವತೆಗಳ ಗುರು ಅವರು. ಆದ್ರೆ ಮೋಸ ಮಾಡ್ತಾರೆ ಬೃಹಸ್ಪತ್ಯಾಚಾರ್ಯರು. ಯಾರಿಗೆ ಮೋಸ ಮಾಡಿದ್ದಾರೆ? ಅವರೇ ಈ ಚಾರ್ವಾಕ ಮತ ಅಂತ ಇದೆ, ನಾಸ್ತಿಕ ಮತ ಅಂತ. ನಾಸ್ತಿಕರು ದೇವರನ್ನ ನಂಬಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಏನು ಇಲ್ಲ, ಬರೀ ಪ್ರತ್ಯಕ್ಷ ಪ್ರಮಾಣ ಅಷ್ಟೆ. ಕಣ್ಣಿಗೆ ಏನು ಕಾಣತ್ತೋ ಅದು ಮಾತ್ರ ಇದೆ, ಇನ್ಯಾವುದನ್ನು ನಂಬಲ್ಲ, ಬೇರೆ ಪ್ರಮಾಣವನ್ನು ಒಪ್ಪಲ್ಲ. ಅಲ್ಲ ಹಾಗಾದ್ರೆ ಬೇರೆ ಪ್ರಮಾಣ ಎಲ್ಲ ಇದೆಯಲ್ವಾ ಅಂದ್ರೆ ಅದು ಹೇಗೋ ಹಾಗೆ ನಡೀತಾ ಇದೆ ಅಷ್ಟೇ, ಅದೆಲ್ಲ ಪ್ರಮಾಣ ಅಲ್ಲ. ಈಗ ಅನುಮಾನ ಇದೆ, ಶಬ್ದ ಇದೆ, ನಾವೆಲ್ಲ ಕೇಳ್ತೀವಿ, ಪರಸ್ಪರ ಶಬ್ದದಿಂದಲೇ ವಸ್ತುತಃ ವ್ಯವಹಾರ ನಡೆಯೋದು ಜಾಸ್ತಿ. ನಾವು ಕಣ್ಣಿನಿಂದಲೇ ಎಲ್ಲ ನೋಡ್ಬೇಕು ಅಂತಿಲ್ಲ, ದಿವ್ಸ ಮಾತಾಡ್ತಾ ಇರ್ತೀವಿ. ಆದ್ರೆ ಆ ಮಾತಾಡೋದಂತೇನಿದೆ ಅದನ್ನು ಅವನು ಒಪ್ಪಲ್ಲ. ಆ ಮಾತಾಡೋದು ಅನ್ನೋದು ಶಬ್ದ ಕೇಳ್ತೀವಿ, ಅದು ಸುಳ್ಳು ಆಗ್ಬೋದು, ಸತ್ಯನೂ ಆಗ್ಬೋದು, ಆದ್ರೆ ಏನೋ ಹಾಗೆ ನಡೀತಾ ಇದೆ ಅಷ್ಟೇ ಜಗತ್ನಲ್ಲಿ. ಎಲ್ಲ ಪ್ರಮಾಣ ಏನಲ್ಲ, ನಾವು ಕಣ್ಣಾರೆ ನೋಡಿದ್ದೇನಿದೆ ಅದನ್ನ ಮಾತ್ರ ಪ್ರಮಾಣ ಅಂತ. ಹೀಗೆಲ್ಲ ಆ ಚಾರ್ವಾಕರು ಒಪ್ತಾರೆ. ಆ ಚಾರ್ವಾಕ ಮತದ ಮೂಲ ಪುರುಷ ಯಾರು ಅಂದ್ರೆ ಬೃಹಸ್ಪತ್ಯಾಚಾರ್ಯರು. ಲೋಕದಲ್ಲಿ ನಾಸ್ತಿಕ ಮತವನ್ನ ಹರಡಿಸಿದವರು ಬೃಹಸ್ಪತ್ಯಾಚಾರ್ಯರ ಮೂಲ ಪುರುಷ ಅಂತ. ಬೃಹಸ್ಪತ್ಯಾಚಾರ್ಯ ಯಾಕೆ ಹೀಗ್ ಮಾಡಿದ್ರು? ಅಸುರ ಜನ ವ್ಯಾಮೋಹನಾರ್ಥಂ ಅಂತ ಅದಕ್ಕೆಲ್ಲ ಉತ್ತರ ಇದೆ. ಅವರು ಕೆಟ್ಟವರು ಸರಿಯಾದ ಮಾರ್ಗದಲ್ಲಿ ಬಂದು ತಮ್ಮ ಯೋಗ್ಯತೆಯನ್ನ ಮೀರಿ ತಾವು ಸದ್ಗತಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಕೆಟ್ಟವರು ಒಳ್ಳೆಯವರಾದ್ರೆ ಕೊನೆ ಕೆಟ್ಟತನ ಪ್ರದರ್ಶನ ಮಾಡೇ ಮಾಡ್ತಾರೆ. ಅದು ತಾತ್ಕಾಲಿಕ ಒಳ್ಳೆತನ ಅಷ್ಟೇ, ಸ್ವಾಭಾವಿಕವಾಗಿ ಬರಲ್ಲ. ಆದ್ರಿಂದ ಅವ್ರ ಮಾರ್ಗಕ್ಕೆ ಹೋಗ್ಬೇಕು. ಅದನ್ನ ನಾಸ್ತಿಕ ಮತವನ್ನ ಪ್ರಚಾರ ಮಾಡಿಸಿದವರೇ ಬೃಹಸ್ಪತ್ಯಾಚಾರ್ಯರು ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ. ಆದ್ರಿಂದ ಮಹಾಮುನಿಗಳಾದ ಬೃಹಸ್ಪತ್ಯಾಚಾರ್ಯರು ಮೋಸಗಾರರು ಕೆಲವ್ರ ವಿಷಯದಲ್ಲಿ, ಎಲ್ಲರ ವಿಷಯದಲ್ಲ, ಕೆಲವ್ರ ವಿಷಯದಲ್ಲಿ ಮಾತ್ರ. ಹಾಗಾಗಿ ಬೃಹಸ್ಪತ್ಯಾಚಾರ್ಯರಲ್ಲಿ ವಿಪ್ರಲಂಬಕತ್ವ ಅಂದ್ರೆ ಮೋಸ ಮಾಡೋತನ ಸಂಭಾವಿತ, ಅದನ್ನ ಒಪ್ಕೊಳ್ಳೇಬೇಕು. ಅದೇ ರೀತಿ ನೀವು ಮಹಾಮುನಿಗಳಾಗಿದ್ರು ಶುಕಾಚಾರ್ಯರಲ್ಲೂ ಕೂಡ ಈ ವಿಪ್ರಲಂಬಕತ್ವ ಅಂದ್ರೆ ಮೋಸ ಮಾಡೋತನ ಯಾಕೆ ಸಂಭಾವಿತ ಆಗ್ಬಾರ್ದು ಅಂದ್ರೆ, ಆತರ ಮಂದರು ಈ ರೀತಿ ಮನಸಾರೆನೂ ಕೂಡ ಅನ್ಕೊಳ್ಬಾರ್ದಂತೆ. ಶುಕಾಚಾರ್ಯರು ಅಂಥ ಮಹಾಮುನಿಗಳು ಎಂದಿಗೂ ಮೋಸ ಮಾಡ್ಲಿಕ್ಕೆ ಅವರು ಹೊರಡೋರಲ್ಲ, ಎಂದಿಗೂ ಪರೀಕ್ಷಿತ್ ರಾಜನಿಗೆ ಮೋಸ ಮಾಡ್ಲಿಕ್ಕೆ ಅವ್ರು ಹೋಗಲ್ಲ. ಅಲ್ಲ, ಅದೆಷ್ಟು ಗಟ್ಟಿಯಾಗಿ ಇಷ್ಟು ನಿಶ್ಚಯದಿಂದ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂದ್ರೆ, ಅದಕ್ಕೆ ಈ ಶ್ಲೋಕವನ್ನ ಮುಂದಕ್ಕೆ ಹೇಳೋದು. ಪರೀಕ್ಷಿತ ಆ ಮಾತನ್ನ ಹೇಳ್ತಾರೆ, ಏನಂದ್ರೆ ನನಗೆ ಉಪದೇಶ ನೀಡುವಂತಹ ಶುಕಾಚಾರ್ಯರು ಪರಮ ಪ್ರಮಾಣ, ಅವ್ರು ಎಂದಿಗೂ ಸುಳ್ಳನ್ನು ಹೇಳಲ್ಲ. ಮಹಾಮುನಿಗಳಾಗಿದ್ದಾರೆ, ಆದ್ರೆ
ಮಂದ ಜನರು ಅವರ ಬಗ್ಗೆ ಇವರು ಮೋಸವನ್ನ ಮಾಡಬಹುದಲ್ಲ ಅಂತ ಒಂದು ಶಂಕೆಯನ್ನು ಕೂಡ ಮಾಡಬೇಡಿ ಅಂತ ಅದಕ್ಕೆ ಉತ್ತರ ಕೊಡ್ತಾ ಈ ಶ್ಲೋಕ ಬಂದಿರೋದು. ಅತ್ರ ಪ್ರಮಾಣಂ ಹಿ ಭವಾನ್, ಈ ನಾನು ಕೇಳಿದ ಪ್ರಶ್ನೆಗೆ ಏನೇನು ವಿಷಯಗಳನ್ನ ನೀವು ಹೇಳ್ತೀರೋ ಅದರೆಲ್ಲ ಭವಾನ್ ಪ್ರಮಾಣಂ ಹಿ, ಇದು ನೀವೇ ಪ್ರಮಾಣ, ಇದಕ್ಕೆ ಪ್ರಸಿದ್ಧ. ಇದ್ರಲ್ಲಿ ನಮ್ಗೆ ವಿಚಾರ ಮಾಡೋ ಅಗತ್ಯ ಇಲ್ಲ. ಇವ್ರು ಹೇಳಿದಾರ ಒಪ್ಕೊಳ್ಳೋದು ಅಂತ ಅಷ್ಟೇ ಅರ್ಥ. ಇವ್ರು ಹೇಳಿದ್ದಾರೆ ಸರಿನೋ ಇಲ್ವೋ, ಇವ್ರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ, ಇಷ್ಟೆಲ್ಲ ವಿಚಾರ ಮಾಡೋ ಅಗತ್ಯ ಇಲ್ಲ. ಯಾಕೆ ನೀವು ಪ್ರಮಾಣ ಅಷ್ಟೇ, ನೀವೇ ಪ್ರಮಾಣ ಅಂತ ಶುಕಾಚಾರ್ಯದ ಬಗ್ಗೆ ಪರೀಕ್ಷಿತ್ ರಾಜನ ವಿಶ್ವಾಸ. ಅಂದ್ರೆ ಅವ್ರು ಸುಮ್ಮನೆ ಶರಣಾಗತರನ್ನಾಗಿ ಹೊಂದಿರೋದಲ್ಲ, ತಾನು ಹೋಗಿ ಶುಕಾಚಾರ್ಯದ ಬಳಿ ಇದ್ದಾನೆ ಅಂದ್ರೆ ಎಷ್ಟು ನಂಬಿಕೆ ಅಂದ್ರೆ ಅವನು ಪ್ರಮಾಣ ಅಷ್ಟೇ. ನೀವು ಹೇಳಿದ್ದು ಪ್ರಮಾಣ, ನೀವೇ ಪ್ರಮಾಣ, ನೀವ್ ಹೇಳಿದ್ದು ಪ್ರಮಾಣ, ಎರಡು. ಯಾಕೆ ಅಂದ್ರೆ ಪರಮೇಷ್ಠಿ ಯಥಾತ್ಮಭೂಹು ಅಂತ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಈಗ ಬ್ರಹ್ಮದೇವರು ಅಂದ್ರೆ ಪರಮೇಷ್ಠಿ ಅಂದ್ರೆ ಉತ್ತಮವಾದ, ಪರಮ ಅಂದ್ರೆ ಉತ್ತಮವಾದ ಪದವಿಯಲ್ಲಿ ಲೋಕದಲ್ಲಿ ಇರೋರಿಗೆ ಪರಮೇಷ್ಠಿ ಅಂತ ಕರೀತಾರೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರು ಎಲ್ಲ ಜೀವನಗಳಿಗೆ ನಿಯಾಮಕ. ಎಲ್ಲ ಜೀವರ ಸೃಷ್ಟಿಯನ್ನು ಮಾಡಿದವರು ಅವರೇ, ಎಲ್ಲ ಜೀವರು ಪ್ರವೃತ್ತಿ ಮಾಡೋ ಹಾಗೆ ಮಾಡೋದು ಅವರೇ. ಅವರು ಇಡೀ ಎಲ್ಲರಿಗೂ ಪ್ರಮಾಣ, ಎಲ್ಲಾ ಜನರಿಗೆ ನಂಬಿಕೆ, ಜನರಿಗೆ ಎಲ್ಲರಿಗೂ ಕೂಡ ಚತುರ್ಮುಖ ಬ್ರಹ್ಮದೇವರು ಪ್ರಮಾಣ. ಅವ್ರು ತುಂಬಾ ಆಪ್ತ, ಅವರ ಬಗ್ಗೆ ಎಲ್ಲಿಗೂ ಕೂಡ ಇವ್ರು ನನ್ಗೆ ಮೋಸ ಮಾಡ್ತಾರೆ ಅಂತ ಈ ತರ ಬುದ್ಧಿ ಜನರಿಗಿಲ್ಲ. ಯಾಕೆ ಅಂದ್ರೆ ಇದುವರೆಗೂ ಏನು ಸಂಪ್ರದಾಯ ಬಂದಿದೆ ಲೋಕದಲ್ಲಿ ಅದೆಲ್ಲ ಚತುರ್ಮುಖ ಬ್ರಹ್ಮದೇವರು ಹಾಕೊಟ್ಟ ಸಂಪ್ರದಾಯನೇ. ಅವರು ಒಂದಿಷ್ಟು ಋಷಿಗಳಿಗೆ ಉಪದೇಶ ಕೊಟ್ರು, ಮರೀಚಿ ಮೊದಲಾದ ಋಷಿಗಳಿಗೆ ಉಪದೇಶ ಕೊಟ್ರು. ಆ ಮರೀಚಿ ಮುಂತಾದ ಋಷಿಗಳು ಪಾಲನೆ ಮಾಡ್ತಾ ಹೋದ್ರು ತಮ್ಮ ಶಿಷ್ಯರಿಗೆ ಉಪದೇಶ, ಅವರು ತಮ್ಮ ಶಿಷ್ಯರಿಗೆ. ಹೀಗೆ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮದೇವರು ಯಾವ ರೀತಿ ಸಂಪ್ರದಾಯವನ್ನ ಹಾಕೊಟ್ರು, ಅದೇ ಸಂಪ್ರದಾಯದಲ್ಲಿ ಮುಂದೆ ಸಾತ್ವಿಕರೆಲ್ಲ, ದುಷ್ಟರೆಲ್ಲ ಬಿಡಿ, ದುಷ್ಟರೆಲ್ಲ ಅವ್ರಿಗೆ ಬೇರೆಯವರೇ ಸಂಪ್ರದಾಯ ಹಾಕೊಟ್ಟವ್ರು, ಅವ್ರು ಬೇರೆ. ಆದ್ರೆ ಮೂಲಭೂತವಾಗಿ ಸರಿಯಾದ ಸಂಪ್ರದಾಯ ಚತುರ್ಮುಖ ಬ್ರಹ್ಮದೇವರಿಂದ ಏನೋ ಬಂತು, ಅಂತ ಸಂಪ್ರದಾಯವನ್ನು ಈಗಲೂ ಸಾತ್ವಿಕರ ಅನುಸರಿಸ್ತಾ ಇದ್ದಾರೆ ಅಂದೇನ ಅರ್ಥ. ಅವರಿಗೆಲ್ಲ ಚತುರ್ಮುಖ ಬ್ರಹ್ಮದೇವರಲ್ಲಿ ಅಷ್ಟು ಆಪ್ತತ್ವ ಬುದ್ಧಿ, ಇವರು ಆಪ್ತರು, ನಮಗೆ ಸರಿಯಾದದ್ದನ್ನೇ ಹೇಳ್ತಾರೆ, ಇವ್ರು ನಮಗ್ ಮೋಸ ಮಾಡಲ್ಲ ಅನ್ನೋ ಅತಿಯಾದ ವಿಶ್ವಾಸ ಏನಿದೆ, ಅಷ್ಟು ವಿಶ್ವಾಸನೇ ಕಾರಣ. ನೀವು ಕೂಡ ಚತುರ್ಮುಖ ಬ್ರಹ್ಮದೇವರು ಏನು ಆ ಸಂಪ್ರದಾಯವನ್ನ ಹಾಕೊಟ್ರು, ಅದನ್ನ ಹೇಗೆ ಋಷಿಗಳು ಪಾಲಿಸ್ತಾ ಇದ್ದಾರೆ ಅದನ್ನೇ ನೀವು ಪಾಲಿಸ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಬಗ್ಗೆ ನನಗೆ ಅತ್ಯಂತ ವಿಶ್ವಾಸ ಇದೆ, ಅದನ್ನ ನೀವು ಪ್ರಮಾಣ, ನೀವು ವಂಚಕರಲ್ಲ ಅಂತ ಅವರಿಗೆ ಹೇಳ್ತಾ ಇರೋದ್ರ ಅಭಿಪ್ರಾಯ ಏನು, ಬೇರೆಯವ್ರಿಗೆ ಅದನ್ನ ತಿಳಿಸ್ತಾ ಇರೋದು. ಶುಕಾಚಾರ್ಯರು ಪ್ರಮಾಣ ಈ ವಿಷಯದಲ್ಲಿದ್ರೆ ಬೇರೆಯವರೆಲ್ಲ ಅವ್ರ ಬಗ್ಗೆ ಸಂಶಯ ಪಡೋದೇ ಬೇಡ. ಈ ಭಾಗವತದಲ್ಲಿ ಬಂದ ಪ್ರತಿಯೊಂದು ವಿಷಯನೂ ಕೂಡ ಸರಿಯಾಗಿದೆ ಅಂತ, ಆ ಭಾಗವತ ಪುರಾಣದ ಅರ್ಥ ಏನಿದೆ ಅದೆಲ್ಲ ಸರಿ ಇದೆ ಅಂತನೂ ಕೂಡ ಇದರಿಂದ ಸೂಚಿತ. ಅಪರೇಹಿ ಅನುತಿಷ್ಠಂತಿ ಪೂರ್ವೇಶಾಂ ಪೂರ್ವಜೈಕೃತಂ, ಹಿಂದಿನವರು ಮಾಡಿದ್ದೇನೇನಿದೆ ಅದನ್ನೆಲ್ಲ ಅಪರೇಹಿ ಬೇರೆಯವರೆಲ್ಲ ಅನುಷ್ಠಾನ ಮಾಡ್ತಾ ಕೂತಿದ್ದಾರೆ. ಹಿಂದೆ ಮಾಡಿದವರು ಯಾರು? ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಹೀಗೆ ಪರಂಪರೆನೇ ಬೆಳೀತಾ ಹೋಯ್ತು. ಅವರು ಯಾವ್ದನ್ನ ಮಾಡ್ತಾ ಹೋದ್ರು ಅದನ್ನೆಲ್ಲ ಲೋಕದಲ್ಲೂ ಕೂಡ ಅನುಷ್ಠಾನ ಮಾಡ್ತಾ ಹೋಗ್ತಾ ಇದ್ದಾರೆ. ಯದ್ಯದ್ ಆಚರತಿ ಶ್ರೇಷ್ಠ ತತ್ಯದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ಲ ಹಾಗೆ. ಯಾವ್ದನ್ನ ಶ್ರೇಷ್ಠರು ಅನುಸರಿಸ್ತಾ ಹೋಗ್ತಾರೋ, ಆಚರಣೆಗೆ ತರ್ತಾರೋ, ಬೇರೆ ಜನರು ಕೂಡ ಅದನ್ನೇ ಪ್ರಮಾಣ ಅಂತ ಭಾವಿಸಿ ಬೇರೆಯವರು ಕೂಡ ಅದನ್ನೇ ಅನುಷ್ಠಾನಕ್ಕೆ ತರ್ತಾರೆ. ಯಾಕೆ? ಹಿಂದಿನವರು ಅವರು ಶ್ರೇಷ್ಠರು, ಶಿಷ್ಟರು, ಒಳ್ಳೆಯವರು ಹೀಗೆಲ್ಲ ಆಚರಣೆ ಮಾಡಿದ್ದಾರೆ, ನಾವು ಹಾಗೆ ಮಾಡ್ಬೇಕು, ಅದೇ ನಮಗ್ ಪ್ರಮಾಣ ಅಂತ. ಪೂರ್ವಜೈಹಿ ಪೂರ್ವೇಶಾಂ ಅಂದ್ರೆ ಮರೀಚಿ ಮುಂತಾದ ಋಷಿಗಳು ಪೂರ್ವಜೈಕೃತಂ, ಬ್ರಹ್ಮದೇವರು, ರುದ್ರದೇವರು ಮುಂತಾದ ದೇವತಾ ಪರಂಪರೆ ಏನ್ ಮಾಡ್ತೋ ಅದನ್ನೇ ಅನುತಿಷ್ಠಂತಿ, ಅದನ್ನ ಅನುಸರಿಸ್ತಾರೆ ಅಷ್ಟೇ. ಇದು ಬಹಳ ಪ್ರಸಿದ್ಧ, ಇದೆಲ್ಲ ಏನಿದೆ. ಹಾಗಾಗಿ ಬ್ರಹ್ಮದೇವರು ತಾವು ಉಪದೇಶ ನೀಡಿದ ಏನು ವಿಷಯಗಳಿದೆ ಅದೇ ಸಂಪ್ರದಾಯವನ್ನ ಅನುಸರಿಸುವಂತಹ ನೀವು ಕೂಡ ನನಗೆ ಅತ್ಯಂತ ಆಪ್ತರೆ ಅಂತ ಇಷ್ಟನ್ನ ಎಲ್ಲರಿಗೂ ಸ್ಪಷ್ಟಪಡಿಸಿದ್ದಾನೆ ಪರೀಕ್ಷಿತ್ ರಾಜ. ಕೆಲವೆಲ್ಲ ಇದಕ್ಕೆ ಒಂದೊಂದು ಬೇರೆ ಬೇರೆ ಅರ್ಥವನ್ನ ಮಾಡ್ಬಿಟ್ಟಿದ್ದಾರೆ, ಸರಿಯಾಗಿ ಅರ್ಥ ಮಾಡಿಲ್ಲ. ನಿಜವಾದ ಅರ್ಥವನ್ನ ತಿಳಿಸ್ಕೊಟ್ಟಿದ್ದು ಮಧ್ವಾಚಾರ್ಯರೇ ಈ ವಿಷಯದಲ್ಲಿ, ಈ ಭಾಗವತ ಶ್ಲೋಕಕ್ಕೆ. ಇಲ್ಲೇನು ಬಂದಿದೆ ಭಾಗವತ ತಾತ್ಪರ್ಯದಲ್ಲಿ, ಯಸ್ಮಾತ್ ಅನುತಿಷ್ಠಂತಿ ತಸ್ಮಾತ್ ಪರಮೇಷ್ಠಿ ಪ್ರಮಾಣ. ಬ್ರಹ್ಮದೇವರು ಯಾಕೆ ಪ್ರಮಾಣ ಅಂದ್ರೆ ಅವ್ರು ಹೇಳಿದ್ದನ್ನು ಬೇರೆ ಜನ ಕೇಳ್ತಾರಲ್ಲ, ಬೇರೆ ಸಾತ್ವಿಕರೆಲ್ಲ ಅವ್ರು ಹೇಳಿದ ಅನುಷ್ಠಾನ ಮಾಡ್ತಾ ಇದ್ದಾರೆ. ಎಲ್ರೂ ಅನುಷ್ಠಾನ ಮಾಡಿದ್ರೆ ಅಂತವ್ರ ಪ್ರಮಾಣ ಅಂತಲ್ಲ. ಸಾತ್ವಿಕರು ಯಾರು, ಮುನಿಗಳು, ಋಷಿಗಳು,
ಆ ಸಂಪ್ರದಾಯವನ್ನ ವಿವೇಕಿಗಳಾದವರು ತಿಳಿದು ಅನುಷ್ಠಾನ ಮಾಡ್ತಾ ಇದ್ದಾರೋ ಅಂತಹ ಮೂಲ ಪುರುಷ, ಅವರಿಗೆಲ್ಲ ಮೂಲ ಯಾರಿದ್ದಾರೋ ಅಂಥವರನ್ನ ಪ್ರಮಾಣ ಅಂತ ಕರೀತಾರೆ. ಪ್ರಕೃತದಲ್ಲಿ ಇನ್ ಬೇರೆಯವ್ರ ಅರ್ಥ ಏನ್ ಮಾಡಿದ್ರು ಅಂತ ನೋಡೋಣ. ಬೇರೆಯವ್ರು ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ನೀವು ಚತುರ್ಮುಖ ಬ್ರಹ್ಮದೇವರು ಹೇಗೆ ಆಗ್ತಾರೋ ಹಾಗೆ ನೀವು ಉಪದೇಶ ಮಾಡ್ತೀರಿ ಅಂತ. ಅಥವಾ ಚತುರ್ಮುಖ ಬ್ರಹ್ಮನಿಗೆ ಸಮಾನ ಅನ್ನೋ ತರ ಶುಕಾಚಾರ್ಯನ ವರ್ಣಿಸ್ಬಿಟ್ಟಿದ್ದಾರೆ. ಆದ್ರೆ ಅದು ತಪ್ಪು. ಚತುರ್ಮುಖ ಬ್ರಹ್ಮದೇವರು ಕಕ್ಷೆನೇ ಬೇರೆ, ಮತ್ತೆ ಶುಕಾಚಾರ್ಯನ ಕಕ್ಷೆನೇ ಬೇರೆ. ಇವರು ರುದ್ರಾಂಶರಾದ್ರಿಂದ ಬೇರೆನ. ಚತುರ್ಮುಖನಂತೆ ನೀವು ಉಪದೇಶಕರಾಗಿದ್ದೀರಿ ಅಂತ ಅರ್ಥ ಏನು? ಸಮಾನತೆ ಬಂದ್ಬಿಡುತ್ತೆ. ಆದ್ರೆ ಹಾಗಲ್ಲ. ಅಷ್ಟೇ ಅಲ್ಲ, ಕೆಲವ್ರು ಏನಂದ್ರೆ, ಈಗ ಬೇರೆಯವ್ರು ಹೇಳಿದ ತರ ಅನುಷ್ಠಾನ ಮಾಡಿದ್ರೆ ಅಂತವ್ರನ್ನ ಆಪ್ತರು ಅಂತ ಕರೆಯಲ್ಲ. ಸ್ವಯಂ ಅವ್ರಿಗೂ ತಿಳುವಳಿಕೆ ಇರ್ಬೇಕು ಚೆನ್ನಾಗಿ. ಹಿಂದಿನವ್ರು ಮಾಡಿದ್ರು ನಾವು ಹೀಗೆ ಮಾಡ್ತೀವಿ ಅಂದ್ರೆ ತಪ್ಪಾಗ್ಬಿಡುತ್ತೆ. ಹಾಗಾಗಿ ನೀವು ಹಿಂದಿನವ್ರ ತರ ಮಾಡೋರಲ್ಲ, ನೀವು ತಿಳ್ಕೊಂಡು ನೀವು ಉಪದೇಶ ಮಾಡ್ತಾ ಇದ್ರಿ, ಹಾಗಾಗಿ ನೀವು ಪ್ರಮಾಣ ಅಂತ ಕೆಲವರು ಅರ್ಥ ಮಾಡಿದ್ರು. ಹಾಗಾದ್ರೆ ಹಿಂದಿನವರು ಅಂತಂದ್ರೆ ಇವಾಗ ಹಿಂದಿನವರೆಲ್ಲ ಹಾಗಾದ್ರೆ ಸರಿ ಇಲ್ವಾ ಮಾಡಿದ್ದು? ಬ್ರಹ್ಮದೇವರ ಸಂಪ್ರದಾಯ ಹೇಗ್ ಹಾಕೊಟ್ರು ಹಾಗ ಅನುಷ್ಠಾನ ಮಾಡ್ತಾ ಹೋದ್ರು, ಅದೆಲ್ಲೇನ್ ತಪ್ಪಿದೆ? ಹಾಗ ಅದನ್ನ ತಪ್ಪು ಅಂತ ಹೇಳಿದಾಗ ಆಗ್ಬಿಡುತ್ತೆ. ಆ ವ್ಯಾಖ್ಯಾನನೂ ಕೂಡ ಸರಿ ಇಲ್ಲ. ಅದನ್ನ ವಿಚಾರ ಮಾಡದೇನೆ ಹಿಂದಿನವ್ರು ಹೇಗ್ ಮಾಡಿದ್ರು ಹಾಗ್ ನೀವು ಮಾಡಲ್ಲ ಅನ್ನೋ ತರನು ಅರ್ಥ ಬರುತ್ತೆ. ಅಷ್ಟೇ ಅಲ್ಲ, ಬ್ರಹ್ಮದೇವರು ಹೇಗ್ ಹೇಳಿದ್ರು ಹಾಗೆ ನೀವು ಮಾಡ್ತಾ ಇದೀರಿ ಅಂತಂದ್ರೆ ಮಾತ್ರ ಇದಕ್ಕೆ ಸರಿಯಾಗತ್ತೆ. ಬ್ರಹ್ಮದೇವರು ಹೇಗೆ ಅನುಷ್ಠಾನ ಮಾಡಿದ್ರು, ಸಂಪ್ರದಾಯ ಏನಿತ್ತು ಅದೆಲ್ಲ ಪರಿಪಾಲಿಸಿ ನೀವು ಕೂಡ ಆಪ್ತರಾಗಿ ನನಗೆ ಉಪದೇಶ ಕೊಡ್ತಾ ಇದ್ದೀರಿ ಅಂತ ಇಷ್ಟು ಬಂದ್ರೆ ಮಾತ್ರ ಇದಕ್ಕೆ ಸರಿ. ಹಾಗಾಗಿ ಬೇರೆಯವರೆಲ್ಲ ಹೇಳಿದ ಈ ವ್ಯಾಖ್ಯಾನ ಏನಿದೆ, ಮಾಡಿದ ವ್ಯಾಖ್ಯಾನ ಅದೆಲ್ಲ ಸರಿ ಇಲ್ಲ ಅಂತ ತಿಳಿಸ್ದಾಗಾಯ್ತು. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ, ಮಧ್ವಾಚಾರ್ಯರು ಇದಕ್ಕೆ ವಿವರಣೆ ಏನ್ ಮಾಡಿದ್ದಾರೆ ಅದನ್ನ ನೋಡಿದಾಗ ಮಿಕ್ಕಿದವರೆಲ್ಲ ವ್ಯಾಖ್ಯಾನ ಸರಿ ಇಲ್ಲ ಅಂತ ಗೊತ್ತಾಯ್ತು. ಇಷ್ಟಾಗಿ ಇನ್ನೊಂದು ಒಳ್ಳೆ ಪ್ರಶ್ನೆ ಮಾಡ್ತಾರೆ ಮುಂದಕ್ಕೆ. ಅದೇನ್ ಪ್ರಶ್ನೆ, ಅದಕ್ಕೇನ್ ಉತ್ತರ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ, ವಂದನೆಗಳು.